ಈಗಾಗಲೇ ಫಲಕವನ್ನಿರಿಸಿದವರು ನಾವು. ಪುರುಷರಿಗೆ ಪ್ರವೇಶ
ಇಲ್ಲ. ಆದರೂ ಉತ್ತಟತನದಿಂದ ನಿಮ್ಮ ಪ್ರವೇಶ ಹೆಣ್ಣು ಹೊನ್ನು ಮಣ್ಣು ಅದರ ಬಯಸಿ ಬಂದಿ ಅಂತಾದ್ರೆ ಅದು ಕನಸಿನ ಮಾತಾದಿತು. ಬಂದವಳು ಸಾಮಾನ್ಯದವಳಲ್ಲ. ಇಲ್ಲಿಗೆ ಮಂತ್ರಿಡಿ ನಾನು ಪ್ರಬಲ ಕುಂತಳೆ ಎನ್ನುವ ಹಾಗೆ ಬಂದಿದ್ದೇ ತಪ್ಪು, ಮಾಡಿದ ಕಾರ್ಯವೂ ತಪ್ಪು, ಮಾಡಿದ್ದು ತಪ್ಪಾಯ್ತಂತ ನನ್ನೊಡತಿ ಶಶಿಪ್ರಭೆಯ ಕಾಲು ಹಿಡಿದು ಬಿಡು. ನಿನ್ನ ಕ್ಷಮಿಸ್ತೇನೆ. ಹೆಣ್ಣಾದ ನನ್ನಲ್ಲಿ ಯುದ್ಧ ಮಾಡು.
ಶಿಕ್ಷೆಯನ್ನು ವಿಧಿಸಿ ಮುಂದಕ್ಕೆ ಬರುವಂತ ಸಂದರ್ಭ ಅದಷ್ಟು ಒಂದು ಹೆಣ್ಣು ಮಕ್ಕಳೆಲ್ಲ ಬಂದಿದ್ದಾರೆ ಅವರೆಲ್ಲ ಪರಿಗಣಿಸಿ ಮುಂದಕ್ಕೆ ಬರುವಂತ ಸಂದರ್ಭ ನನ್ನ ಎದುರಾಗಿ ಬಂದವಳು ನೀನು ಹೆಣ್ಣಾದ ನಿನ್ನಲ್ಲಿ ಯುದ್ಧವನ್ನು ಮಾಡುವ ಮುನ್ನ ಒಂದು ನೀತಿಯ ಮಾತು ಏನದು? ನೀನು ಮಾಡಬೇಕಾದಂತಹ ಕಾರ್ಯ ಅರಮನೆಯನ್ನು ಸೇರಿ ಯೋಗ್ಯವಾದಂತಹ ಗಂಡನ್ನು ನೋಡಿ ಮದುವೆಯಾಗಿ ದಂಪತಿಯ ಪ್ರತಿಕ 4 ಮಕ್ಕಳ ತಾಯಿ ಎನಿಸಿಕೊಂಡು ಲಾಲನೆ ಪಾಲನೆ ಮಾಡುತ್ತಾ ಅವರಿಗೆ ಕೋಣೆಯನ್ನು ಸೇರಿ ಬಗೆ ಬಗೆಯ ಭಕ್ಷಾದಿಗಳನ್ನು ಮಾಡಿ ಗಂಡನಿಗೆ ಉಣಬಡಿಸಿ ಸಂತೋಷದಿಂದ ಕಾಲವನ್ನು ಕಳೆಯುವುದನ್ನು ಬಿಟ್ಟು ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಗಂಡಾದ ನನ್ನಲ್ಲಿ ಯುದ್ಧ ಮಾಡಿ ಸಾಯಬೇಡ ಬಂದ ಹಾಗೆ ಬರಬಹುದು. ಹೇಗೆ ಗೊತ್ತಾ? ಪುರುಷನಿಗೇನು ಮಾರಿ ಹೋದದಲ್ಲ. ಸಾಧನೆ ಎನ್ನುವುದು ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ ತಾನೇ. ಸಾಧನೆ ಮಾಡುವುದಕ್ಕೆ ಹೊರಟಂತಹ ಹೆಣ್ಣು ಇಲ್ಲಿಗೆ ಬಂದಾಗಲೇ, ಈ ಕ್ಷೇತ್ರಕ್ಕೆ ಬಂದಾಗಲೇ ನಿನಗೆ ಅರ್ಥ ಆಗಬೇಕಿತ್ತು. ಇಲ್ಲಿರುವುದೆಲ್ಲ ಹೆಣ್ಣು ಮಕ್ಕಳೇ ಒಂದೊಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಎಲ್ಲರೂ ಎಲ್ಲಾ ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳಿದ್ದಾರೆ. ಎಲ್ಲಾ ಯೋಜನೆಗಳು ಹೆಣ್ಣು ಮಕ್ಕಳಿಗೆ ಸಿಗ್ತದೆ. ಆದ್ರೂ ಗಂಡು ಮಕ್ಕಳು ಜಾಗ್ರತೆ ಮಾಡಿಕೊಳ್ಳುವುದಿಲ್ಲ. ಆದ್ರೂ ಉತ್ತರದಲ್ಲಿ ನಿಂದ ಪ್ರವೇಶ ಮಾಡಿದೆಯಲ್ಲ, ಒಂದೇ ಒಂದು ಕ್ಷಣದಿಂದ ನಿನ್ನನ್ನು ಮಲಗಿಸಿ ಬಿಡ್ತೇನೆ. ನಿನಗೆ ಇನ್ನು ನೀತಿಯ ಮಾತು ಅಗತ್ಯವೇ ಇಲ್ಲ. ಈ ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡಿಸಿದಂತೆ ಈ ಮನೆಯವರಿಗೆ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಅನುಗ್ರಹಿಸಲೆನ್ನುವುದಾಗಿ ಆರಾಧ್ಯ ದೇವರಲ್ಲಿ ಬೇಡಿಕೊಳ್ಳುತ್ತೆ. ಕತೆಗೆ ಮಂಗಳ.